No CC, no OC, no electricity, economical and sustainable power solution within your reach. ನೋಡಬಹುದು ಈಗ ಚೆನ್ನಾಗಿ ಮೋಡ ಮುಚ್ಕೊಂಡಿದೆ, ಕ್ಲೌಡಿ ವೆದರ್ ಇದ್ರೂ ಕೂಡ ಈ ಸೋಲಾರ್ ಹೈಬ್ರಿಡ್ ಇನ್ವರ್ಟರ್ ಏನಿದೆ 80% ಎಫಿಷಿಯನ್ಸಿಲಿ ಓಡ್ತಾ ಇದೆ, ಅದು ತೋರಿಸ್ತೀವಿ. ಇದು ನೋಡಬಹುದು 80% ಎಫಿಷಿಯನ್ಸಿ ತೋರಿಸ್ತಾ ಇದೆ. ಸೈಮಲ್ಟೇನಿಯಸ್ಲಿ ನೋಡಬಹುದು ಇಲ್ಲಿ ಬ್ಯಾಟ್ರಿ ಇಲ್ಲಿ ಚಾರ್ಜ್ ಆಗ್ತಿದೆ. ಔಟ್ಸೈಡ್ ಪವರ್ ಸಪ್ಲೈ ಏನಿದೆ ಇಲ್ಲಿ ಆಫ್ ಆಗಿದೆ ನೋಡಬಹುದು, ಇಲ್ಲಿ 0 ತೋರಿಸ್ತಾ ಇದೆ. ಜೊತೆಗೆ ಇಲ್ಲಿ ನೋಡಬಹುದು ಸೋಲಾರ್ ಅಲ್ಲೇ ಈ ಬಿಲ್ಡಿಂಗ್ ನೋಡ್ತಾ ಇರೋದು. ಮೈಸೂರಿನ ಮಹೇಂದ್ರ ಹಾರ್ಡ್ವೇರ್ ಅಂಡ್ ಸ್ಯಾನಿಟರಿ ಶೋರೂಮ್ ಅವರು ಸುಮಾರು 25 AC ಯೂಸ್ ಮಾಡ್ತಾ ಇದಾರೆ. ಒಂದು ಲಿಫ್ಟ್ ಕೂಡ ಇದೆ. 5 ರಿಂದ 6 AC ಸೈಮಲ್ಟೇನಿಯಸ್ಲಿ ಯಾವಾಗ್ಲೂ ವರ್ಕ್ ಆಗ್ತಾ ಇರುತ್ತೆ. ಪೂರ್ತಿ ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ಈ ಒಂದು ಸೋಲಾರ್ ಸೆಟಪ್ ತಗೊಂತಾ ಇದೆ. ಈ ಸ್ಟೋರ್ ಆಗಿ 1 ವರ್ಷ ಆಗಿದೆ. ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಕಾರ ನಾವು ಜನರೇಟರ್ ಹೋಗಿಲ್ಲ. ಇಟ್ಸ್ ಅ ವೆರಿ ಫಾರ್ಚುನೇಟ್ ಥಿಂಗ್ ಆಕ್ಚುಲಿ. ಜನರೇಟರ್ ಇಲ್ಲದೆ ಇರೋದು ಮೈ ಹೋಲ್ ಬಿಲ್ಡಿಂಗ್ ರೈಟ್ ನೌ ಇಸ್ ಫುಲ್ಲಿ ವರ್ಕಿಂಗ್ ಆನ್ ಸೋಲಾರ್. ಮೈ ಮಂತ್ಲಿ ಬಿಲ್ ವಾಸ್ ಅರೌಂಡ್ 75 to 82,000 rupees, which is fully taken care of by solar right now. A lot of money is saved. ಕಿರ್ಲೋಸ್ಕರ್ ಸೋಲಾರ್ ಆಥರೈಸ್ಡ್ ಡೀಲರ್ ನಾವು ಮೈಸೂರಿಗೆ. ಸೊ ಆಲ್ಮೋಸ್ಟ್ ಇದು ಸೇರಿ ಒಂದು ಟೋಟಲ್ ಒಂದು 40 ಪ್ರಾಜೆಕ್ಟ್ ಮಾಡಿದ್ದೀವಿ ಲಾಸ್ಟ್ 1 year ಇಂದ. ನೋ CC, ನೋ OC, ಪವರ್ ಎಲ್ಲೂ ಸಿಗ್ತಾ ಇಲ್ಲ. ದೊಡ್ಡ ಬಿಲ್ಡಿಂಗ್ಗಳಿಗೆ ಪವರ್ ಇಲ್ದಂತೆಯೇ ಎಷ್ಟೋ ಬಿಲ್ಡಿಂಗ್ ಸ್ಟಾಪ್ ಆಗಿದೆ, ಟೆನೆಂಟ್ ಯಾರು ಬಂದಿಲ್ಲ. ಇದು ಮೈಸೂರಿನಲ್ಲಿ ನಮ್ಮದು 3ನೇ ಪ್ರಾಜೆಕ್ಟ್. ಇದು 30 ಕಿಲೋವಾಟ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಓಕೆ. ಸೊ 4th ಫ್ಲೋರ್ನಲ್ಲಿ ಹೈ ಎಲಿವೇಟೆಡ್ನಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಸೊ ಇದರಲ್ಲಿ 30 ಕಿಲೋವಾಟ್ ಪವರ್ ಜನರೇಷನ್ ಆಗುತ್ತೆ. ಎಲ್ಲ ಪ್ಯಾನಲ್ಸ್ ಬಂದ್ಬಿಟ್ಟು ಬೈಫಿಷಿಯಲ್ ಟಾಪ್ಕಾನ್ ಪ್ಯಾನಲ್ಸ್, ಕಿರ್ಲೋಸ್ಕರ್ ಬ್ರ್ಯಾಂಡ್, 130 years ಓಲ್ಡ್ ಕಂಪ್ನಿ ಇದು. ಸೊ ಇದರಿಂದ ಪವರ್ ಜನರೇಷನ್ ಆಗಿ ಕೆಳಗಡೆ ಹೈಬ್ರಿಡ್ ಇನ್ವರ್ಟರ್ ಯೂಸ್ ಮಾಡಿದ್ವಿ. ಪವರ್ ಸ್ಟೋರೇಜ್ಗೆ 30 ಯೂನಿಟ್ ಸ್ಟೋರೇಜ್ ಲಿಥಿಯಂ ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿದ್ವಿ. ಓಕೆ. ಸೊ ಇದರಿಂದ ಪವರ್ 30 ಕಿಲೋವಾಟ್ ಪವರ್ ಜನರೇಷನ್ ಆಗಿದ್ದು, ಸೊ 20 ಕಿಲೋವಾಟು ಬಿಲ್ಡಿಂಗಿಗೆ ಸಪ್ಲೈ ಆಗುತ್ತೆ ಡೇ ಟೈಮಲ್ಲಿ. ಸೊ ಅದೇ ಪ್ಯಾರಲಲ್ ಆಗಿ ಸೈಮಲ್ಟೇನ್ಲಿ ಆಗಿ ಸೊ ಬ್ಯಾಟ್ರಿನೂ ಸ್ಟೋರೇಜ್ ಆಗಿ ಈವ್ನಿಂಗ್ಗೆ ರೆಡಿ ಮಾಡಿ ಇಟ್ಕೊಳ್ಳುತ್ತೆ ನೈಟ್ ಬ್ಯಾಕಪ್ಪಿಗೆ. ಇಲ್ಲಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟು, ನಿನ್ನೆ ಕ್ಲೌಡಿ ಮಳೆ ಆಗಿದೆ, ಫುಲ್ ನೈಟ್ ಮಳೆ ಆಗಿದೆ. ಹೌದು. ಇವತ್ತು ಫುಲ್ 80% ಕೆಲಸ ಮಾಡ್ತಾ ಇದೆ. ಸೊ 80% ಅಲ್ಲಿ 60% ಪವರ್ ಸಪ್ಲೈ ಮಾಡ್ತಾ ಇದೆ ಬಿಲ್ಡಿಂಗ್ಗೆ. ಸೊ ಮನೆ ಮತ್ತೆ ಕಮರ್ಷಿಯಲ್ ಇದಕ್ಕೆ. ಇನ್ನ 30-40% ಬ್ಯಾಟ್ರಿ ಸ್ಟೋರೇಜ್ ಆಗ್ತಾ ಇದೆ. ಹೊರಗಿಂದ ಯಾವುದೇ ರೀತಿ ಅದು ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ ಸರ್. ಇಲ್ಲಿ ಸ್ಟ್ರಕ್ಚರ್ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದಲ್ಲೂ ಹೈ ವಿಂಡ್ ಪ್ರೆಷರ್ ನಲ್ಲಿ ನೋಡಿ ಎಲ್ಲ ಸ್ಟ್ರಕ್ಚರ್ಗಳನ್ನೆಲ್ಲ ಡಬಲ್ ಪರ್ಲಿನ್ಗಳನ್ನೆಲ್ಲ ಮಾಡ್ಕೊಂಡು, ಸೊ ಹೈ ಪ್ರೆಷರ್ ಏರ್ ಬಂದ್ರು ಗಾಳಿ ಬಂದ್ರು ಕೂಡ ಸೊ ನಿಮಗೆ ಸಸ್ಟೈನ್ ಆಗಿ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳುತ್ತೆ ಸರ್. ನೆಕ್ಸ್ಟ್ ಬಫರ್ ಅವ್ರಿಗೆ ಇನ್ ಫ್ಯೂಚರ್ ಬೇಕು ಅಂದ್ರೆ ಎಕ್ಸ್ಪೆನ್ಷನ್ಗೋಸ್ಕರ ಮಾಡಿ ಇಟ್ಕೊಂಡಿದೀವಿ. ಓಕೆ. ಸೊ ಮುಂದಕ್ಕೆ ಇನ್ನೊಂದು 20 ಕಿಲೋವಾಟ್ ಹಾಕ್ಬೇಕು ಅಂದ್ರೆ ಸೊ ಅದಕ್ಕೆ ಮಾಡಿ ಇಟ್ಕೊಂಡಿದೀವಿ. ಸೊ ಒಂದೇನಂದ್ರೆ ನಾವು ಪ್ಲಾನಿಂಗ್ ಇದ್ದಿದ್ದು ಇನ್ನೂ ಫ್ಯೂಚರ್ ಶಾರ್ಟೇಜ್ ಆದರೆ ಸೊ ನೆಕ್ಸ್ಟ್ ಎಕ್ಸ್ಪೆನ್ಷನ್ ಮಾಡ್ಕೋಬೇಕು ಅಂತ ಮಾಡಿಟ್ಟಿದ್ವಿ. ಬಟ್ ಇವತ್ತು ಮೊನ್ನೆಯಿಂದ ಕ್ಲೌಡಿ ವೆದರ್ ಇಂದ ಮಳೆಯಿಂದ ಕೂಡ ಸೊ ನಮಗೆ ಇದರಲ್ಲೇ ಸಸ್ಟೈನ್ ಆಗ್ತಾ ಇದ್ದಾರೆ. ಸೊ ಕಸ್ಟಮರ್ ಇಸ್ ಹ್ಯಾಪಿ. ಎಕ್ಸ್ಪೆನ್ಷನ್ ಅವಶ್ಯಕತೆ ಇಲ್ಲ. ಇದು ಏನೆಲ್ಲ ರನ್ ಆಗ್ತಾ ಇದೆ? 3 ton AC ರನ್ ಆಗ್ತಾ ಇದೆ, ಲಿಫ್ಟ್ ರನ್ ಆಗ್ತಾ ಇದೆ, ವಾಟರ್ ಪಂಪ್ ರನ್ ಆಗ್ತಾ ಇದೆ. ಮತ್ತೆ ಮೇಲ್ಗಡೆ ಫ್ಲೋರ್ ನಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಸೆಂಟ್ರಲೈಸ್ AC ಇದೆ. ಅಷ್ಟು ಸೆಂಟ್ರಲೈಸ್ AC ಮನೆದು ಕಿಚನ್ ಎಕ್ವಿಪ್ಮೆಂಟ್, ಸೊ ಡಿಶ್ ವಾಶು, ವಾಷಿಂಗ್ ಮಿಷಿನ್ ಎಲ್ಲ ಕೂಡ ರನ್ ಆಗ್ತಾ ಇದೆ. ಇದು ಮೇಂಟೆನೆನ್ಸ್ ಯಾವ ತರ ಸರ್? ಸರ್ ಮೇಂಟೆನೆನ್ಸ್ ಏನಿಲ್ಲ ಸರ್, ಅಬ್ಸಲ್ಯೂಟ್ಲಿ 0 ಮೇಂಟೆನೆನ್ಸ್ ಹೇಳ್ಬೇಕಂದ್ರೆ. ವರ್ಷಕ್ಕೆ ಒಂದು 3 ಸರಿ ಒಂದು ವಾಷಿಂಗ್ ಮಾಡ್ಕೋಬೇಕು ಸರ್. ನಮ್ ಕಾರ್ ಗ್ಲಾಸ್ ಹೆಂಗ್ ವಾಶ್ ಮಾಡ್ತೀವಿ ವಿಸಿಬಲ್ ಕಾಣಲಿಲ್ಲ ಅಂದ್ರೆ ಸೇಮ್ ಅದೇ ತರ ವೈಪಿಂಗ್ ಮಾಡ್ಕೊಂಡ್ರೆ ಸಾಕು. ಸೊ ಆ ಸೇಫ್ಟಿಗೋಸ್ಕರ ವಿತ್ ನಾವು ವಾಕ್ ಬೇಸ್ ಮಾಡ್ಕೊಂಡಿದ್ವಿ. ಸೊ ವಾಕ್ ಬೇಸ್ ಮೇಲೆ ನಡ್ಕೊಂಡು ಮಾಪಿಂಗ್ ಮಾಡ್ಕೊಂಡ್ರೆ ಸಾಕು. ಪ್ಯಾನಲ್ 3 ತಿಂಗಳಿಗೆ 4 ತಿಂಗಳಿಗೆ ಮಾಡ್ಕೊಂಡ್ರೆ ಸಾಕು. 0 ಮೇಂಟೆನೆನ್ಸ್. ಒಂದು ROI ರಿಟರ್ನ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಒಂದು 3 ರಿಂದ 4 ವರ್ಷ ಒಳಗಡೆ ರಿಟರ್ನ್ ಆಗೋಗುತ್ತೆ. ಅದಾದ್ಮೇಲೆ ಪ್ರಾಫಿಟ್ ಲೆಕ್ಕನೆ. ಇದಕ್ಕೆ 25 years ವಾರಂಟಿ ಇರುತ್ತೆ, 10 year ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರುತ್ತೆ. ಮತ್ತೆ ಲೈಟ್ನಿಂಗ್ ಟಂಡರ್ ಏನಾರು ಬಂದಾಗ ಸೊ ಲೈಟ್ನಿಂಗ್ ಅರೆಸ್ಟರ್ ಹಾಕಿದೀವಿ, ಪವರ್ಫುಲ್ ವೆರಿ ಎಕ್ಸ್ಪೆನ್ಸಿವ್ ಲೈಟ್ನಿಂಗ್ ಅರೆಸ್ಟರ್. ಮತ್ತೆ ಸೇಫ್ಟಿಗೆ ಅರ್ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಸ್ಟ್ರಾಂಗ್ ಅರ್ಥಿಂಗ್, ಪ್ರೊಫೆಷನಲ್ ಆಗಿ ISO ಸ್ಟ್ಯಾಂಡರ್ಡ್ ಅರ್ಥಿಂಗ್ ಮಾಡ್ಬೇಕು ಇದಕ್ಕೆ. ಅದರ್ವೈಸ್ ಇಲ್ಲಿ ಹೈಬ್ರಿಡ್ ಇನ್ವರ್ಟರ್ಗಳು ಸಸ್ಟೈನ್ ಆಗಿ ಹೋಗಲ್ಲ ಇದಕ್ಕೆಲ್ಲ. ಸರ್ ಇದು ಇನ್ವರ್ಟರ್ ಬಂದ್ಬಿಟ್ಟು 20 ಕಿಲೋವಾಟ್ ಹೈಬ್ರಿಡ್ ಇನ್ವರ್ಟರ್. ಸೊ ಇದೆಲ್ಲ ಬಂದ್ಬಿಟ್ಟು ಸೇಫ್ಟೀಸು. ಸೊ ಸೋಲಾರಿಂದ ಇಲ್ಲಿಗೆ ಬಂದಿರ್ತದೆ DCDB ಅಂತ. ಸೊ ಆಲ್ಮೋಸ್ಟ್ ಇಲ್ಲಿಂದ DCDB ಇಂದ ನಮ್ಗೆ ಇನ್ವರ್ಟರ್ ಬರ್ತದೆ. ಸೊ ಲೈಟ್ನಿಂಗ್ ಪ್ರೊಟೆಕ್ಷನ್ಗೆ SPD ಅಂತ ಯೂಸ್ ಮಾಡ್ತೀವಿ. ಸೊ SPD ಇಂದ ಏನಾರ ಒಂದು ಲೈಟ್ನಿಂಗ್ ಗಿಂಡರ್ ಬಂತು ಅಂದರೆ ಸ್ವಿಚ್ ಓವರ್ ಆಗುತ್ತೆ. ಇದು ಸ್ವಿಚ್ ಓವರ್ ಮೀನ್ಸ್ ಅಂದರೆ ಬ್ಲೋ ಆಗುತ್ತೆ. ಸೊ ಇಲ್ಲಿಂದ ಬಂದು ಕನೆಕ್ಟ್ ಆಗುತ್ತೆ ಇಲ್ಲಿಗೆ ಇನ್ವರ್ಟರ್ಗೆ. ಸೊ ಇನ್ವರ್ಟ್ರಿಂದ ಸೊ ಔಟ್ಪುಟ್ ಲೋಡಿಗೆ ಹೋಗುತ್ತೆ. ಸೊ ಲೋಡಿಗೆ ಹೋದ್ಮೇಲೆ ನೆಕ್ಸ್ಟ್ ಪ್ಯಾರಲಲ್ ಆಗಿ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ. ಸೊ ಬ್ಯಾಟ್ರಿನೂ ಚಾರ್ಜ್ ಮಾಡುತ್ತೆ, ಲೋಡಿಗೂ ಪ್ಯಾರಲಲ್ ಆಗಿ ಹೋಗುತ್ತೆ. ಸೊ ಟೋಟಲ್ ಆಗಿ ಈಗ KEBನ ಆಫ್ ಆಗಿದೆ, 1 week ಆಯಿತು, ಒಂದು 10 days ಆಗಿದೆ KEB ಆಫ್ ಆಗಿ 0 ಆಗಿದೆ. ಟೋಟಲ್ ಆಗಿ ಸೋಲಾರಿಂದ ರನ್ ಆಗ್ತಾ ಇದೆ. ಸೊ ಲಾಸ್ಟ್ 2 days ಇಂದ ನೋಡಿ ಸನ್ನಿನೇ ಇಲ್ಲ. ಸೊ ಆಲ್ಮೋಸ್ಟ್ 80% ಇದೆ ಲೋಡ್ ಕ್ಯಾರಿ ಮಾಡ್ತಾ ಇದೆ. ಪವರ್ ಪ್ರೊಡಕ್ಷನ್ನು ಸೋಲಾರಿಂದ ಮತ್ತು ಬ್ಯಾಟ್ರಿಯಿಂದ ಮತ್ತು ಲೋಡಿಗೆ ಹೋಗ್ತಾ ಇದೆ. 13 ಕಿಲೋವಾಟ್ ಲೋಡಿಗೆ ಹೋಗ್ತಾ ಇದೆ. ಪ್ರೊಡಕ್ಷನ್ನು ಒಂದು 9 ಕಿಲೋವಾಟ್ ಕನ್ಸಂಪ್ಷನ್ ಆಗ್ತಾ ಇದೆ.
ಬ್ಯಾಲೆನ್ಸ್ ಬ್ಯಾಟ್ರಿನ ತಗೊಳ್ತಾ ಇದೆ. ಸ್ವಲ್ಪ ಸನ್ ರೈಸ್ ಆಗಿದ ತಕ್ಷಣ ಸೊ ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ಮತ್ತು ಸೋಲಾರ್ ಇನ್ಕ್ರೀಸ್ ಆಗುತ್ತೆ. ವಿ ಸೋಲ್ ಇನ್ವರ್ಟರ್ ಬಂದ್ಬಿಟ್ಟು 10 year ವಾರಂಟಿ ಇದೆ. ಸೊ ಬ್ಯಾಟ್ರಿ ಬಂದ್ಬಿಟ್ಟು 6 years ಆರ್ 6000 ಸೈಕಲ್ಸ್. 6000 ಸೈಕಲ್ಸ್ ಡಿವೈಡೆಡ್ ಬೈ 365 days ಅಂತ ಅಂದರೆ ಆಲ್ಮೋಸ್ಟ್ 16 ವರ್ಷ ಬರುತ್ತೆ ನಿಮಗೆ. ಇದು ಲೆಡ್ ಆಸಿಡ್ ಕಂಪೇರ್ ಮಾಡಿದ್ರೆ ನೋಡಿ, ಲೆಡ್ ಆಸಿಡ್ ನೋಡಿ ಆ ಥರ ಬರುತ್ತೆ ಅದು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ವೆರಿ ಸ್ಪೇಸ್ ತುಂಬ ಇದ್ದಿದೆ. ಸೊ ವಾಲ್ ಮೌಂಟೆಡು ಮಾಡ್ಬೋದು ಮತ್ತು ರ್ಯಾಕ್ ಮೌಂಟೆಡು ಮಾಡ್ಬೋದು. ತುಂಬ ತಿನ್ ಏರಿಯಾ ಬೇಕು. ಸೊ ಇದು ಒಂದು ಬ್ಯಾಟ್ರಿ ಈಕ್ವಲ್ ಟು 4 ಬ್ಯಾಟ್ರಿ ಈಕ್ವಲ್. ಇದು ಲೆಡ್ ಆಸಿಡ್ ಬ್ಯಾಟ್ರಿ. ಈ 1 ಬ್ಯಾಟ್ರಿ ಈಕ್ವಲ್ 4 ಬ್ಯಾಟ್ರಿ ಅಷ್ಟು ಸ್ಪೇಸ್ ಬಂದ್ಬಿಡ್ತದೆ. ಇದು ನೋಡಿ ಆಲ್ಮೋಸ್ಟ್ ನಿಮಗೆ 4 ಅಂದ್ರೆ ನಿಮಗೆ 6 ಬ್ಯಾಟ್ರಿ ಲೆಕ್ಕ ಹಾಕೊಳ್ಳಿ. ಲೆಡ್ ಆಸಿಡ್ ಬ್ಯಾಟ್ರಿ ಈ ಏರಿಯಾ ಫುಲ್ ಆಗಿ ಹೋಗ್ತಾ ಇತ್ತು. ಸೊ ಅದೊಂದು ಮೇಜರ್ ಅಡ್ವಾಂಟೇಜು. ಮತ್ತೆ ಇದಕ್ಕೆ ಯಾವುದೇ ರೀತಿಯಾದ ಆಸಿಡ್ ಟ್ಯಾಪ್ ಅಪ್, ಡಿಸ್ಟಿಲ್ ವಾಟರ್ ಟ್ಯಾಪ್ ಅಪ್ ಯಾವುದೇ ನೆಸಿಟಿ ಇಲ್ಲ. ಟೋಟಲ್ ಆಗಿ ನಿಮಗೆ ಸೊ ಮೇಂಟೆನೆನ್ಸ್ ಫ್ರೀ. ಸೊ ಮೇಜರ್ ಅಡ್ವಾಂಟೇಜ್. ಬಟ್ ಲೆಡ್ ಆಸಿಡ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ಬಟ್ ಲೈಫ್ 1:4 ಟೈಮ್ಸ್ ಇದು ಲೆಡ್ ಆಸಿಡ್. 3 years 4 years ಅಂದರೆ ಇದು ಆಲ್ಮೋಸ್ಟ್ 16 years ಬಂದ್ಬಿಡುತ್ತೆ ನಿಮಗೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಇದಕ್ಕೆ ಏನಿರೋದಂದರೆ ಇದು ಪೂರ್ತಿ ಕನೆಕ್ಟ್ ನಿಮಗೆ ಫೋನಲ್ಲಿ ಗೊತ್ತಾಗ್ತದೆ, ರಿಯಲ್ ಟೈಮ್ ಡೇಟಾ ಬರ್ತದೆ. ದಿಸ್ ಇಸ್ ದಿ ಆ್ಯಪ್. ಸೊ ಮೈನ್ ಇಸ್ ಅ ಹೈಬ್ರಿಡ್ ಸಿಸ್ಟಮ್. ಯು ಕ್ಯಾನ್ ಸಿ ಮೈ ಕರೆಂಟ್ ಕನ್ಸಂಪ್ಷನ್ ಆಫ್ ದ ಸ್ಟೋವ್ when the customers are not there. It's at around 10 kilowatts. Around solar is generating at 11 kilowatts at this rainy season. My battery ಇಂದ ಬರ್ತಾ ಇದೆ, and grid ಇಂದ 0 ಬರ್ತಾ ಇದೆ. So very good, very real time data ಬರ್ತದೆ. It gives me reports of my consumption and everything. And all of this is taken, service is taken on grid only. So teamಗೂ ಆನ್ ಸೈಟ್ ಇರೋಕ್ಕೆ ಅವಶ್ಯಕತೆ ಇಲ್ಲ. I don't even have to inform them ಏನು ತೊಂದರೆ ಬಂದಿದೆ. ಸೊ ಇನಿಷಿಯಲ್ ಆಫ್ಟರ್ ಎಕ್ಸಿಕ್ಯೂಷನ್ 3-4 ಸತಿ ಸ್ವಲ್ಪ ತೊಂದರೆ ಆಯಿತು. ಇಟ್ ಹ್ಯಾಡ್ ಇನ್ ನೀಡ್ ಫೈನ್ ಟ್ಯೂನಿಂಗ್. ಸೊ ಐ ಡಿಡ್ಂಟ್ ಹ್ಯಾವ್ ಟು ಕಾಲ್ ದ ಟೀಮ್ ಈ ಥರ ಆಗಿದೆ. ಅವರೇ ಓಡಿ ಬಂದರು, ಈ ಥರ ಆಗಿದೆ, ಫೈನ್ ಟ್ಯೂನ್ ಎಲ್ಲ ಮಾಡಿ ಕೊಟ್ಟರು. ಸೊ ಆಲ್ ಇನ್ ಆಲ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ಸ್ ಅ ಮಸ್ಟ್ ಫಾರ್ ಎವ್ರಿ ಒನ್ ರೈಟ್ ನೌ. ಇದು ಬಂದ್ಬಿಟ್ಟು ಡಾಂಗಲ್ ಇದೆ, ಇದರಲ್ಲಿ ವೈಫೈ ಕನೆಕ್ಟ್ ಆಗಿದೆ. ನಮ್ಮ ವಿ ಸೋಲು ಗುಜರಾತಲ್ಲಿ ಇದೆ. ಅಲ್ಲಿಂದನೇ ಆನ್ಲೈನಲ್ಲೇ ಏನೇ ಆಪ್ರೇಟ್ ಮಾಡಬೇಕು, ಏನೇ ಡಿವೈಸ್ ಸೆಟ್ ಮಾಡಬೇಕು ಅಂದ್ರೆ ಅಲ್ಲಿಂದನೇ ಆಪ್ರೇಟ್ ಮಾಡ್ತಾರೆ. ನಮ್ಮ ಡಾಂಗಲ್ಗೆ ವೈಫೈ ಕನೆಕ್ಷನ್ ಬೇಕು. ವೈಫೈ ಕನೆಕ್ಷನ್ ಇದ್ರೆ ಆಲ್ಮೋಸ್ಟ್ ಎಲ್ಲ ಪ್ಯಾರಾಮೀಟರ್ಸು ನಿಮ್ಮ ಮೊಬೈಲಲ್ಲೂ ಆಕ್ಸೆಸ್ ಮಾಡ್ಕೋಬೋದು. ಸೊ ಕಂಪನಿದೂ ಆಕ್ಸೆಸ್ ಆಗ್ತಾ ಇರ್ತದೆ. ಸಪೋಸ್ ಈಗ ನಾವು ಆಲ್ಮೋಸ್ಟ್ ಒಂದು 40 ಇನ್ಸ್ಟಾಲೇಷನ್ ಕೂಡ ಟೋಟಲ್ ಆಗಿ ಅವರೊಂದು ಸಿಸ್ಟಮಲ್ಲಿ ಹಾಕೊಂಡಿರ್ತಾರೆ. ಸೊ ಮೈಸೂರು ಡಿಸ್ಟ್ರಿಕ್ಟ್, ಮೈಸೂರು, ಬ್ಯಾಂಗ್ಳೂರು ಅಂತ. ಸೊ ನಾವೆಲ್ಲೆಲ್ಲಿ ಇನ್ಸ್ಟಾಲ್ ಮಾಡಿದ್ವಿ ನಮ್ಮದೊಂದು ಕೀ ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ನಲ್ಲಿ ನಮ್ದೆಲ್ಲ ಪ್ಯಾರಾಮೀಟರ್ ನೋಡ್ತಾ ಇರ್ತಾರೆ. ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಅವರೇ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಪ್ಯಾರಲಲ್ ಆಗಿ ಕಸ್ಟಮರು ಮಾನಿಟರ್ ಮಾಡ್ಬೋದು, ಎಷ್ಟು ಪವರ್ ಜನ್ರೇಷನ್ ಆಯಿತು, ಎಷ್ಟು ಕನ್ಸಂಪ್ಷನ್ ಮಾಡಿದ್ದೀನಿ. ಅದೊಂದು ಮೇಜರ್ ಅಡ್ವಾಂಟೇಜ್ ಸರ್. ಅದನ್ನು ಆರ್ಡರ್ ಕೊಟ್ಟರೆ ಎಷ್ಟು ದಿನದಲ್ಲಿ ರೆಡಿ ಮಾಡಿಕೊಡ್ತೀರಾ? ಸೊ ನಾರ್ಮಲ್ ಆಗಿ ರೆಸಿಡೆನ್ಷಿಯಲ್ ಆದರೆ ವಿತಿನ್ 2 days. ಬಟ್ ಕಮರ್ಷಿಯಲ್ ಈ ಥರ ಲಾರ್ಜ್ ಸ್ಕೇಲ್ ಆದರೆ ಮಿನಿಮಮ್ 15 to 20 days ಬೇಕಾಗುತ್ತೆ. ಯಾಕಂದರೆ ಸ್ಟ್ರಕ್ಚರ್ಗಳೆಲ್ಲ ನೋಡಿದ್ರಲ್ಲ, ಅದೆಲ್ಲ ಫ್ಯಾಬ್ರಿಕೇಶನ್ ಮಾಡಿ ಕಸ್ಟಮೈಸ್ ಮಾಡಬೇಕು. ಸೊ ಮಿನಿಮಮ್ 15 to 20 days ಬೇಕು. ಸೊ ರೆಸಿಡೆನ್ಷಿಯಲ್ ಆದರೆ ಜಸ್ಟ್ ಒಂದು 2 days ಕಂಪ್ಲೀಟ್ ಮಾಡಬೇಕು. ಸರ್, ಇದು ಮನೆ ಅಥವಾ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಕನೆಕ್ಟ್ ಮಾಡ್ಕೊಬೇಕಂದ್ರೆ ಯಾವ ರೀತಿ ಖರ್ಚಾಗುತ್ತೆ? ಸೊ ರೆಸಿಡೆನ್ಷಿಯಲಲ್ಲಿ ಈಗ ಲಿಫ್ಟು ಮತ್ತು ಏರ್ ಕಂಡೀಷನ್ ಎಲ್ಲ ಕಾಮನ್ ಆಗಿದೆ. ಸೊ ಮನೆಯಲ್ಲಿ ಜಾಸ್ತಿ ಜನ ಮೆಂಬರ್ಸ್ ಇಲ್ಲ ಅಂದರೆ ಒಂದು 3-4 ಜನ ಆಯಿತು ಅಂದರೆ 10 kilowatt ಬೇಕು. ಇಲ್ಲ ಒಂದು 8 kilowatt ಸರ್ವಲ್ ಆಗ್ಬೋದು. ಯಾಕಂದರೆ ಲಿಫ್ಟು ಎನಿ ಮೂಮೆಂಟಲ್ಲಿ ರನ್ ಆಗಲ್ಲ 3 ಜನ 4 ಜನ ಇದ್ದರೆ. ಸೊ ಏರ್ ಕಂಡೀಷನ್ ಅಂತೂ ಕಾಮನ್ ಆಗುತ್ತೆ. ಸೊ ಒಂದು 8 to 15 kilowatt ಅಂತ ಅನ್ಕೋಬೋದು. ಸೊ ಪರ್ ಕಿಲೋವಾಟ್ ಬಂದ್ಬಿಟ್ಟು ಇದು 90,000 rupees ಆಗುತ್ತೆ. ಸೊ ಇನ್ಕ್ಲೂಡಿಂಗ್ ಬ್ಯಾಟ್ರಿ ಮತ್ತು ಸೋಲಾರ್ ಪ್ಯಾನಲ್ಲು, ಸ್ಟ್ರಕ್ಚರು ಎಲ್ಲ 1 kilowattಗೆ ಅಕಾರ್ಡಿಂಗ್ ಟು ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ, 10 ಬೇಕೋ 15 ಬೇಕೋ ಆ ಥರ. ಇವ್ರದ್ದು ಬಂದ್ಬಿಟ್ಟು 30 kilowatt ಪ್ಯಾನಲ್ ಎಕ್ಸ್ಪೆನ್ಷನ್ ಮಾಡಿದ್ವಿ, ಪ್ಯಾನಲ್ ಹಾಕಿದ್ವಿ. ಸೊ ಸೋಲಾರ್ ಇನ್ವರ್ಟರ್ ಬಂದ್ಬಿಟ್ಟು 20 ಹಾಕಿದ್ವಿ, 30 units ಸ್ಟೋರೇಜ್ ಮಾಡಿದ್ವಿ. ಇವ್ರಿಗೊಂದು ಅಪ್ರಾಕ್ಸಿಮೇಟ್ಲಿ ಒಂದು 20 lakhs ಸಮಥಿಂಗ್ ಆಗಿದೆ. ಸೊ ನಾರ್ಮಲಲ್ಲಿ ಲಿಫ್ಟ್ ಇಲ್ಲ ಮತ್ತು ಮನೆಯಲ್ಲಿ ಏರ್ ಕಂಡೀಷನ್ ಇಲ್ಲ ಅಂದರೆ ಒಂದು 5 kilowattಗೆ ಹೋಗ್ಬೋದು. ಸೊ ಹೈಬ್ರಿಡ್, ಸೊ ಆನ್ ಗ್ರಿಡ್ ಅಲ್ಲ, ಹೈಬ್ರಿಡ್ ಒಂದು 5 kilowattಗೆ ಹೋದರೆ ಅವ್ರಿಗೆ UPS ಸೇವ್ ಆಗುತ್ತೆ, ಲೆಡ್ ಆಸಿಡ್ ಬ್ಯಾಟ್ರಿ ಸೇವ್ ಆಗುತ್ತೆ. ಸೊ ಯಾವುದೇ ರೀತಿಯ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ಇದರಲ್ಲೇ 90% ಸೋಲಾರಲ್ಲೇ ಆಗೋಗುತ್ತೆ. ಸರ್ವಿಸ್ ಎಲ್ಲ ಯಾವ ಥರ ಸರ್? ಎಕ್ಸಲೆಂಟ್. ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಸಚ್ ಅ ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್. ಆಸ್ ಒಂದೊಂದು 4th floor ಎಲ್ಲ ಮೆಟೀರಿಯಲ್ ಸಪ್ಲೈ ಮಾಡೋದು, ಆ ಹೈಟಲ್ಲಿ ಮಾಡೋದು. ದ ಟೀಮ್ ನೆವರ್ ಕಂಪ್ಲೇಂಟ್ ಒನ್ಸ್. ದೇ ಆರ್ ಆಲ್ ಹ್ಯಾಪಿ, ಆಲ್ವೇಸ್ ಸ್ಮೈಲಿಂಗ್, ಆ್ಯಂಡ್ ದೇ ಟರ್ನ್ಡ್ ಅಪ್ ಆನ್ Sundays ಆಲ್ಸೋ. ಸೊ that was very helpful actually. Very neat team, very genuine people. So very happy with the service and execution.